ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಪ್ರಸಿದ್ಧಗಳಿಗೆ ಸ್ವಾಗತ. ಇನ್ನಿನ ಸಂಚಿಕೆಯಲ್ಲಿ ನಿಮಗೆ ಒಂದು ಪಾಲಿಶ್ಡ್ ವರ್ಷನ್ ದೀಪದ ಮಲ್ಲಿನ ಪರಿಚಯ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಅನ್ಪಾಲಿಶ್ಡ್ ವರ್ಷನ್ಸ್ನೇ ಮಾಡ್ತೀವಿ. ಸೊ ಪಾಲಿಶ್ಡ್ ವರ್ಷನ್ ನಲ್ಲಿ ಒಂದು ಡೆಕೆನ್ ಮಾದರಿ ಅಥವಾ ಉತ್ತರ ಕರ್ನಾಟಕ ಶೈಲಿಯ ಒಂದು ದೀಪದ ಮಲ್ಲಿಯ ಲಕ್ಷಣಗಳನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ನೋಡಿ, ಕಮಲದ ಪೀಠದ ಮೇಲೆ ಒಂದು ದೀಪ ಲಕ್ಷ್ಮಿ ನಿಂತಿರ್ತಾರೆ. ಜಡೆ ನಿಮ್ಗೆ ಕಾಣುತ್ತೆ, ಮೇಲ್ಗಡೆ ಜಡೆ ಬಿಲ್ಲೆಗಳಿರುತ್ತವೆ, ಕಿವಿ ಹತ್ರ ಆಭರಣಗಳು ಕರ್ಣಪತ್ರದ ಸಮೇತ ಮತ್ತು ಒಂದು ದೀಪ ಕೈನಲ್ಲಿ ಹಿಡಿದಿರುವಂಥದ್ದು. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಕುಂಕುಮ ಸಹ ಕಾಣುತ್ತೆ ದೀಪ ಲಕ್ಷ್ಮಿಗೆ. ದೀಪ ಮಲ್ಲಿ ಅಂತ ಕೆಲವೊಂದು ಪ್ರಾಂತ್ಯದಲ್ಲಿ ಕರೀತಾರೆ, ದೀಪ ಲಕ್ಷ್ಮಿ ಅಂತ ಕೆಲವೊಂದು ಜಾಗಗಳಲ್ಲಿ ಕರೀತಾರೆ. ಇದು ಜೋಡಿ ಯಾವ ತರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಸುಮಾರಷ್ಟು ಶೈಲಿಯ ದೀಪ ಮಲ್ಲಿಗಳು ನಮ್ಮ ಹತ್ರ ಇದೆ, ಬಟ್ ನಾನು ಎಲ್ಲನೂ ಇಂಟ್ರೊಡ್ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಇವಾಗ ನೀವು ನೋಡ್ತಿರುವಂತಹ ದೀಪ ಮಲ್ಲಿ ಮಹಾರಾಷ್ಟ್ರ ಅಥವಾ ಕರ್ನಾಟಕ ಪ್ರಾಂತ್ಯಕ್ಕೆ ಸಂಬಂಧಿಸಿರುವಂತದ್ದು. ಮತ್ತೆ ಮುಖ ಲಕ್ಷಣಗಳು ನೋಡಿದ್ರೆ ಒಂದ್ ಸ್ವಲ್ಪ ವಯಸ್ಸಾಗಿರೋ ತರ ಕಾಣುತ್ತೆ ಮುಖ. ಈ ತರ ಮಾದರಿಗಳು ನಿಮ್ಗೆ ಜೈನ್ ಸಂಪ್ರದಾಯಗಳಲ್ಲಿ ಬಹಳಷ್ಟು ಕಂಡು ಬರುತ್ತೆ. ಅಂದ್ರೆ ಯಂಗ್ ಫೇಸ್ ಕಟ್ ಗಳನ್ನ ದೇವ್ರಿಗೆ ಕೊಡೋಲ್ಲ, ಒಂದ್ ಸ್ವಲ್ಪ ವೃದ್ಧ ಮುಖ ಅಥವಾ ಲಕ್ಷಣಗಳನ್ನ ಕೊಡ್ತಾರೆ. ಸೊ ಜೈನಿಸಮ್ ಅಲ್ಲಿ ಕೂಡ ನಿಮ್ಗೆ ದೀಪ ಲಕ್ಷ್ಮಿಗಳು ಉಪಯೋಗ ಬರುವಂತಹ ವಸ್ತು ಅಥವಾ ವಿಗ್ರಹ ಆಗಿರುತ್ತೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ತಾ ಇದ್ರದ್ದು 360 ವ್ಯೂ ನೋಡೋಣ ಬನ್ನಿ. So now you're watching a beautiful iconography of Deepa Mallis, or also called as Deepa Lakshmis, of about 6 inches in size, of North Karnataka or Maharashtra region. These are vintage replicas too, and the definition and type of these also resemble the Jain type of Deepa Lakshmis.